ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಕ್ಯಾಬೇಜ್ ಕರಿ ಅಥವಾ ಕ್ಯಾಬೇಜ್ ಪಲ್ಯ ಅದ್ರ ಜೊತೆ ಪೂರಿ, ಪರ್ಫೆಕ್ಟ್ ಆಗಿರುವಂಥ ಪೂರಿ ಯಾವ ರೀತಿ ಮಾಡೋದನ್ನು ನೋಡೋಣ. ನೋಡಿ, ನಾನು ಇಲ್ಲಿ ಮೊದಲಿಗೆ ಚಿರೋಟಿ ರವೆನ ತೊಗೊಂಡಿದ್ದೀನಿ 1 ಕಪ್ಪು. ಮೈದಾ ಹಿಟ್ಟು ತೊಗೊತಿದ್ದೀನಿ ನೋಡಿ, 2 ಕಪ್ ತೊಗೊಂಡಿದ್ದೀನಿ. ಇಲ್ಲಿ ಚಿಟಿಕೆ ಉಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಅದ್ರ ಜೊತೆ ಕಾದಿರುವಂಥ ಎಣ್ಣೆನೂ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ ನೋಡಿ. ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ನೀರು ಸ್ವಲ್ಪ ಸ್ವಲ್ಪ ಹಾಕ್ತಾ ಹಿಟ್ಟನ್ನು ನಾವು ನಾದಬೇಕು. ನೋಡಿ, ಈ ರೀತಿ ಮಾಡ್ತಿದ್ದೀನಿ ನಾನು. ನೋಡಿ, ಕಲಸೋ ಹಿಟ್ಟು ಹದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಮಾತ್ರ ಹಾಕೋಬೇಕು. ಒಮ್ಮೆ ನೀವು ಹಾಕೊಂಡಿದ್ರೆ ನೀರು ಬಹಳ ಆಗುತ್ತೆ, ಅದಕ್ಕೆ ಹಿಟ್ಟು ಕಲಿಸ್ಲಿಕ್ಕೆ ಬರೋದಿಲ್ಲ. ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಹಾಕಿ ಕಲಿಸ್ಕೋಬೇಕು. ನೋಡಿ, ಕಲಿಸ್ಕೊಂಡ ತಕ್ಷಣ ಈ ರೀತಿ ಮಿದ್ದಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ನಾದ್ಕೋಬೇಕು ನಾವು. ನೋಡಿ, ಅಲ್ಲಿ ಅಂಟಬಾರ್ದು. ಈ ರೀತಿ ನಾವು ಮೆತ್ತಗೆ ಸ್ಮೂತಾಗಿ ಮಾಡ್ಕೋತಾ ಈ ರೀತಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾದಿ ಹಿಟ್ಟಿರುವಂಥ ಹಿಟ್ಟನ್ನು ನಾವು ರೆಡಿ ಮಾಡ್ಕೋತಿದ್ದೀವಿ. ನೋಡಿ, ಇದು ರೆಡಿಯಾಗಿದೆ. ಇದನ್ನು ಒಂದು ಮಿನಿಮಮ್ 15 ಮಿನಿಟ್ಸ್ ನಾವು ರೆಸ್ಟಿಗೆ ಇಡೋಣ. ನೋಡಿ, ಇಲ್ಲಿ ನಾನು ಕ್ಯಾಬೇಜ್ ಪಲ್ಯ ಮಾಡಲಿಕ್ಕೆ ಕ್ಯಾಬೇಜನ್ನು ತೊಗೊಂಡಿದ್ದೀನಿ. ಸಣ್ಣ ಕ್ಯಾಬೇಜ್ ಇದೆ. ಇದನ್ನು ನಾನು ಫಸ್ಟ್ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಚಾಪ್ ಮಾಡಿ ಇಟ್ಟಿದ್ದೀನಿ. ಹಾಗೆ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಇಲ್ಲಿ. ಅದ್ರ ಜೊತೆ ಕಡಲೆಬೇಳೆನ ತೊಗೊಂಡಿದ್ದೀನಿ. ನೆನೆಸಿಟ್ಟಿರುವಂಥ ಕಡಲೆಬೇಳೆ ಅರ್ಧ ಕಪ್ಪು. ನೋಡಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆನೆಸಿಟ್ಟಿರುವಂಥ ಕಡಲೆಬೇಳೆ ಮತ್ತು 4 ಹಸಿಮೆಣಸಿನ್ಕಾಯಿನ ನಾನು ಮಿಕ್ಸಿನಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋತೀನಿ ನಾನು. ನೋಡಿ, ಗ್ರೈಂಡ್ ಮಾಡಿ ನಾನು ನಿಮಗೆ ಒಂದು ಪಾತ್ರೆಯಲ್ಲಿ ಹಾಕಿ ತೋರಿಸ್ತೀನಿ. ಇದು ಮಸಾಲ ರೆಡಿ ಮಾಡಿದ್ದೀನಿ ನಾನು. ಬನ್ನಿ, ಇವಾಗ ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಒಗ್ಗರಣೆಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಜೀರಿಗೆ ಹಾಕಿ 1 ಈರುಳ್ಳಿನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರಿಬೇವನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು 1 ಟೊಮೆಟೊನ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. 1/2 ಸ್ಪೂನು ಟರ್ಮರಿಕ್ ಪೌಡ್ರ್ ಅಥವಾ ಅರಿಶಿಣ ಹಾಕ್ತಿದ್ದೀನಿ. ನೋಡಿ, ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಕ್ಯಾಬೇಜನ್ನು ಒಗ್ಗರಣೆಯಲ್ಲಿ ಸೇರಿಸ್ಕೊಂಡು ಇದನ್ನೆಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ನೋಡಿ, ಇದರಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲಾನ ಆ್ಯಡ್ ಮಾಡ್ತಿದ್ದೀನಿ. ನೆನೆಸಿಟ್ಟಿರುವಂತಹ ಕಡಲೆ ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ನಾವು ಗ್ರೈಂಡ್ ಮಾಡಿದ್ವಿ, ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ಪಲ್ಯದಲ್ಲಿ. ನೋಡಿ, ಇವಾಗ ಧನಿಯಾ ಪೌಡ್ರ್ ಹಾಕ್ತಿದ್ದೀನಿ 1 ಸ್ಪೂನು. ನೋಡಿ, ಜೀರಿಗೆ ಪೌಡ್ರ್ ಹಾಕ್ತಿದ್ದೀನಿ ನೋಡಿ 1 ಸ್ಪೂನು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ನೀರನ್ನ ಸೇರಿಸ್ತಿದ್ದೀನಿ. ಇದನ್ನು ಬೇಯಲಿಕ್ಕೆ ಇಡಬೇಕು. ನೋಡಿ, ಇದನ್ನು ನಾವು ಮುಚ್ಚಳ ಮುಚ್ಚಿಬಿಟ್ಟು ಒಂದು 5 ನಿಮಿಷ, ಮಿನಿಮಮ್ 5 ನಿಮಿಷ ನಾವು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, 5 ನಿಮಿಷ ಆಯಿತು. ಎಷ್ಟೊಂದು ಚೆನ್ನಾಗಿರುವಂತಹ ಕರಿ ರೆಡಿಯಾಗಿದೆ ನೋಡಿ, ಕ್ಯಾಬೇಜ್ ಕರಿ. ನೋಡಿ, ಹಾಗೇ ಮಾಡಿ ತಿಂದರೆ ನಿಮಗೆ ಬೋರ್ ಆದರೆ ಈ ರೀತಿ ಕ್ಯಾಬೇಜ್ ಕರಿ ಮಾಡಿಕೊಂಡು ತಿನ್ನಿ, ಸೂಪರ್ ಆಗಿರುತ್ತೆ. ನೋಡಿ, ಎಷ್ಟೊಂದು ಚೆನ್ನಾಗಿದೆ. ನೋಡಿ, ಅರೋಮಾ ಕೂಡ ಅಷ್ಟೇ ಸೂಪರಾಗಿ ಬರ್ತಾ ಇದೆ. ನೋಡಿ, ಇದನ್ನು ನಾನು ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಬೌಲಲ್ಲಿ ಹಾಕಿ ತೆಗೆದಿಡ್ತೀನಿ. ನೋಡಿ, ಬನ್ನಿ ಇವಾಗ ಪೂರಿನ ಮಾಡಬೇಕು. ಅದಕ್ಕೋಸ್ಕರ 15 ನಿಮಿಷ ನಾನು ರೆಸ್ಟಿಗೆ ಇಟ್ಟಿದ್ದೆ. ಇವಾಗ ಪೂರಿ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ನೋಡಿ, ಇವಾಗ ಸ್ಮಾಲ್ ಬೌಲ್ ಮಾಡ್ಕೊಳ್ಳೋಣ. ನೋಡಿರಿ, ಈ ರೀತಿ ಸಣ್ಣ ಸಣ್ಣ ಬೌಲ್ ಮಾಡಿಕೊಂಡು ಪಕ್ಕದಲ್ಲಿ ಒಂದು ಬೌಲಲ್ಲಿ ತೆಗೆದಿಡ್ತಿದ್ದೀನಿ.
ನೋಡ್ಕೊಳ್ಳಿ ಎಷ್ಟು ಸೈಜ್ ಬೇಕೋ ಆ ರೀತಿ ನೀವು ತೊಗೊಂಡು ಈ ರೀತಿ ನಿಧಾನವಾಗಿ ನಾವು ಲಟ್ಸ್ಕೋಬೇಕು ಪೂರಿನ. ನೋಡಿ ಸೈಜ್ ನೋಡ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿ ಲಟ್ಸ್ಕೊಂಡು ಒಂದು ಪೇಪರ್ನಲ್ಲಿ ಹಾಕಿ ನಾನು ತೆಗೆದು ಇಡ್ತಿದ್ದೀನಿ. ನೋಡಿ ಎಲ್ಲನೂ ಪೂರಿ ಮಾಡಿ ನಾನು ಒಂದು ಸಪ್ರೇಟು ಪೇಪರ್ನಲ್ಲಿ ಹಾಕಿ ತೆಗೆದಿಡ್ತಿದ್ದೀನಿ. ನೋಡಿ ಇವಾಗ ಕಾದಿರುವಂತಹ ಎಣ್ಣೆಯಲ್ಲಿ ನಾನು ಒಂದೊಂದು ಪೂರಿನ ಫ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಇದು ಒಂದು ಸೈಡ್ ಬೆಂದಿದೆಯಲ್ಲ, ಇವಾಗ ನಾವು ನಿಧಾನವಾಗಿ ಮಗುಚಿ ಹಾಕಬೇಕು. ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಎಲ್ಲನೂ ಪೂರಿನ ನಾನು ಮಾಡಿ ತೋರಿಸ್ತೀನಿ. ಇವಾಗ ಪೂರಿ ರೆಡಿಯಾಗಿದೆ. ಬನ್ನಿ ಇವಾಗ ನಾನು ಉಳಿದಿರುವಂತಹ ಪೂರಿನ ನಾನು ಬೇಯಿಸಿ ತೋರಿಸ್ತೀನಿ ನಿಮಗೆ ಫ್ರೈ ಮಾಡಿ. ನೀವು ನಮಗೆ ಕೇಳಿದ್ರಿ ಯಾವ ರೀತಿ ಪರ್ಫೆಕ್ಟಾಗಿ ಪೂರಿ ಉಬ್ಬಿ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಡೀಟೇಲ್ ಆಗಿ ಹೇಳಿ ಅಂತ ಹೇಳಿದ್ರಿ ನನಗೆ ಕಾಮೆಂಟ್ ಮಾಡಿ. ಸೊ ನಾನು ನಿಮಗೆ ಯಾವ್ಯಾವುದು ಪದಾರ್ಥ ಎಷ್ಟೆಷ್ಟು ಹಾಕಬೇಕು ಮತ್ತು ಯಾವ ರೀತಿ ಮಾಡಬೇಕು ಅಂಥೇಳಿ ಡೀಟೇಲಾಗಿ ಹೇಳ್ತಿದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಪ್ರತಿಯೊಂದು ಪೂರಿ ಡೆಫಿನೆಟ್ಲಿ ಈ ರೀತಿ ಉಬ್ಬಿ ಬರುತ್ತೆ. ನೋಡಿ ನಾನು ಎಲ್ಲ ಪೂರಿನ ಮಾಡಿ ನಾನು ನಿಮಗೆ ತೋರಿಸ್ತಿದ್ದೀನಿ. ಇದನ್ನು ನೀವು ಕ್ಯಾಬೇಜ್ ಪಲ್ಯ ಜೊತೆ ಅಥವಾ ಯಾವುದೇ ಪಲ್ಯ ಜೊತೆ ನೀವು ತಿನ್ಕೋಬಹುದು. ಸೂಪರ್ ಆಗಿರುತ್ತೆ. ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ಪೂರಿ ಅದ್ರ ಜೊತೆ ಕ್ಯಾಬೇಜ್ ಪಲ್ಯ ಮಾಡಿ ತೋರಿಸಿದ್ದೀನಿ. ಹೊಸ ರೀತಿ ಕ್ಯಾಬೇಜ್ ಪಲ್ಯನ ಮಾಡಿ ತೋರಿಸಿದ್ದೀನಿ. ಮತ್ತು ನೋಡಿ ನಾವು ಮಾಡಿಟ್ಟಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಯಾವುದೇ ರೀತಿ ಹೊಸ ರೆಸಿಪಿ ಬೇಕಾತಂದರೆ ನಮ್ಮನ್ನು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ನಾನು ಡೆಫಿನೆಟ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ಅಲ್ಲಿ ಮುಂದಿನ ವಿಡಿಯೋವರೆಗೂ ಥ್ಯಾಂಕ್ ಯು, ಬಾಯ್.